ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ಬರ್ಕಾತಹು. ನಾನು ಡಾಕ್ಟರ್ ಮೀರ್ ಎಚ್ ಅಂತ. ನಾನು ಒಂದು ಡಯಾಬಿಟಾಲಜಿಸ್ಟ್, ಇನ್ಫೆಕ್ಷಿಯಸ್ ಡಿಸೀಸಸ್ ಸ್ಪೆಷಲಿಸ್ಟ್, ಜನರಲ್ ಪ್ರಾಕ್ಟೀಷನರ್ ಮತ್ತು ಜನರಲ್ ಫಿಸಿಷಿಯನ್, ಮೆಡಿಕೇರ್ ಕ್ಲಿನಿಕ್ ಸಾಯಿಲ್ 1920 HSR ಲೇಔಟ್, ಬೆಂಗಳೂರು, ಕರ್ನಾಟಕ ರಾಜ್ಯ, ಭಾರತ ದೇಶದಿಂದ. ನಾನಿವತ್ತು ಚರ್ಚೆ ಮಾಡೋದು ಒಂದು ತುಂಬ ದೊಡ್ಡ ಗುಂಪಿನ ಪೇಷಂಟ್. ಅವ್ರಿಗೆ ಏನಾಗುತ್ತೆ, ತುಂಬ ಹಾನಿ, ಗಾಯ, ಕಾಯಿಲೆ ಎಲ್ಲ ಬರುತ್ತೆ ಬೇರೆ ಜೀವಿಗಳಿಂದ. ಅವರು ಯಾರ ಜೊತೆ ಜೀವನ ನಡೆಸ್ತಾ ಇದ್ದಾರೆ, ಅದು ಯಾಕೆ ಆಗತ್ತಂದರೆ, ಈ ಎಲ್ಲ ಜೀವಿ ಒಂದ್ರ ಜೊತೆ ಒಂದು ಸಮಾಜದಲ್ಲಿ ಇಂಟ್ರ್ಯಾಕ್ಟ್ ಮಾಡಿದ್ರೆ ಜೀವಿಗಳಿಗೆ ಏನಾಗುತ್ತೆ, ಅವ್ರಿಗೆ ಒಂದು ಭಯ ಬರುತ್ತೆ. ಇವನು ನನಗಿಂತ ಚೆನ್ನಾಗಿದ್ದಾನೆ, ಇವನು ನನಗಿಂತ ಕೆಟ್ಟದಾಗಿದ್ದಾನೆ, ಅವನು ನನಗೆ ಏನು ಮಾಡ್ಬೋದು, ನನಗೆ ಭಯ ಆಗುತ್ತೆ, ನನಗೆ ಡೇಂಜರ್ ಇದೆ, ನನಗೆ ಅಪಾಯ ಇದೆ ಅಂತ ಎಲ್ಲ ಯೋಚನೆ ಮಾಡಿಕೊಂಡು ಜನರು ಏನು ಮಾಡ್ತಾರೆ, ಇವರು ತುಂಬ ಶಕ್ತಿಶಾಲಿ ಆಗಿಬಿಟ್ರೆ ನನ್ನ ಜೀವನಕ್ಕೆ ಕಷ್ಟ ಆಗಿಬಿಡುತ್ತೆ, ಈ ಥರ ಯೋಚನೆ ಮಾಡೋಕ್ಕೆ ಶುರುವಾಗುತ್ತೆ. ಇದರಿಂದ ಏನಾಗುತ್ತೆ, ಒಬ್ಬರಿಗೊಬ್ಬರ ಮೇಲೆ ಆಪ್ರೇಷನ್ನು, ಹಾಮು ಇದೆಲ್ಲ ಮಾಡಿ ಜನರು ಕಂಟ್ರೋಲ್ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ. ಇದಕ್ಕೆ ಪರಿಹಾರ ಏನಂದರೆ, ನಮ್ಮೊಂದು ಟೀಚರ್ ನಮಗೆ ಹೇಳಿಕೊಟ್ರು, ಯಾವತ್ತೂ ಜೀವನದಲ್ಲಿ ನೀವು ಏನಾದರೂ ಮಾಡಬೇಕಂದ್ರೆ ಇವತ್ತಿನ ನಾಳಿದ್ದು ಈ ಥರ ಜೀವನ ಮುಂದೆ ನಾನು ಏನು ಮಾಡ್ತೀನಿ ಅಂತ ಯೋಚನೆ ಮಾಡಬೇಡಿ. ನನ್ನ ಜೀವನದಲ್ಲಿರೋ ಎಲ್ಲ ಕಾರ್ಯ ತುಂಬ ವರ್ಷಗಳಲ್ಲಿ ಮಾಡಿಬಿಟ್ಟು ನನಗೆ ಏನಾಗುತ್ತೆ ಅಂತ ಎಂಡ್ ಪಾಯಿಂಟ್ ಬಗ್ಗೆ ಯೋಚಿಸಿ. ಅಂದರೆ ಒಂದು ತುಂಬ ವರ್ಷ ಆದಮೇಲೆ ಎಲ್ಲ ಜೀವನದಲ್ಲಿ ಏನೇನು ಮಾಡಬೇಕು ಎಲ್ಲ ಮಾಡಿಬಿಟ್ಟು ನಾನು ಯಾವ ಸ್ಥಿತಿಯಲ್ಲಿ ಹೋಗ್ತೀನಿ ಅಂತ. ಎಲ್ಲಿ ಹೋಗ್ತೀರಾ ಅಂದರೆ, ಎಲ್ಲ ಪುಸ್ತಕಗಳು ನೀವು ಓದಿದ್ರೆ ನಿಮ್ಗೆ ಅರ್ಥ ಆಗುತ್ತೆ, ಎಲ್ಲ ಜೀವನದಲ್ಲಿ ಏನೇನಿದೆ ಎಲ್ಲ ಮಾಡಿಬಿಟ್ಟು ನೀವು ಕೊನೆಗೆ ದೇವರ ಮುಂದೆ ನಿಂತ್ಕೋತೀರ. ದೇವರ ಮುಂದೆ ಅವರು ಸೃಷ್ಟಿ ಮಾಡಿರುವ ಎಲ್ಲ ಜೀವಿಗಳು ಇರುತ್ತೆ. ಅಲ್ಲಿ ದೇವರು ನಿಮಗೆ ಯಾರು ಸೃಷ್ಟಿ ಮಾಡಿದ್ದಾರೆ ಮತ್ತು ಬೇರೆ ಎಲ್ಲ ಜೀವಿಗಳನ್ನು ಯಾರು ಸೃಷ್ಟಿ ಮಾಡ್ತಾರೆ, ಅವರು ನಿಮ್ಮ ಕರ್ಮ ಬಗ್ಗೆ ನೀವು ಏನೇನು ಮಾಡಿದ್ದೀರಾ ಅದ್ರ ಬಗ್ಗೆ ಅವರೇ, ಬೇರೆ ಯಾರೂ ಇಲ್ಲ, ನಿರ್ಧಾರ ಮಾಡ್ತಾರೆ. ಆವಾಗ ನಿಮ್ಮ ಹತ್ರ ಪ್ರಪಂಚದಲ್ಲಿರುವ ಏನೂ ಇರಲ್ಲ. ಅಲ್ಲಿ ನಿಂತಿದ್ದಾಗ ಅವರು ನೀವು ಏನೇನು ಮಾಡಿದ ಎಷ್ಟೋ ವರ್ಷದಲ್ಲಿ ಅವರು ನಿಮಗೆ ನಿರ್ಧಾರ ಮಾಡ್ತಾರೆ ನೀವು ಏನು ಮಾಡಿದ್ದೀರಾ ಅಂತ. ಸೊ ಇದನ್ನು ನೀವು ಅರ್ಥ ಮಾಡಿಕೊಂಡ್ರೆ ನಿಮಗೆ ಏನಾಗುತ್ತೆ ಅಂದರೆ, ಬೇರೆ ಜೀವಿಗಳಿಗೆ ನನಗಿಂತ ಬೇರೆ, ಅವರು ಬೇರೆ, ಇವರು ಬೇರೆ, ಇದೆಲ್ಲ ಸಮಸ್ಯೆಗೆ ನಿಮಗೆ ಪರಿಹಾರ ಸಿಗತ್ತೆ. ನಿಮ್ಗೆ ಅರ್ಥ ಆಗುತ್ತೆ, ಎಲ್ಲರಿಗೆ ಸೃಷ್ಟಿ ಮಾಡೋದು ಒಂದೇ ದೇವರು. ಮತ್ತು ಇದು ಸಂಘರ್ಷ ಏನಂದರೆ, ನೀವು ಏನು ಯೋಚನೆ ಮಾಡ್ತೀರಾ ಮತ್ತು ನಿಮ್ಮ ಮನಸ್ಸಿನಲ್ಲಿ ಏನು ಭಾವನೆ ಬರ್ತಾ ಇರುತ್ತೆ ಬೇರೆ ಜೀವಿಗಳ ಬಗ್ಗೆ, ಅದೇ ನಿಮ್ಮ ಎಲ್ಲರಿಗಿಂತ ದೊಡ್ಡ ಪರೀಕ್ಷೆ. ನಮ್ಮ ಯೋಚನೆಯಲ್ಲಿ ಬೇರೆ ಬೇರೆ ವಿಚಾರ ಬರುತ್ತೆ, ನಮ್ಮ ಮನಸ್ಸಿನಲ್ಲಿ ಭಾವನೆ ಬರುತ್ತೆ. ಬಟ್ ನೀವು ಕೊನೆಯ ಸ್ಥಿತಿ ಎಲ್ಲಿ ನಿಂತ್ಕೊಳ್ತೀರಾ ಅರ್ಥ ಮಾಡಿಕೊಂಡ್ರೆ ನಿಮ್ಮ ಯೋಚನೆ ಮತ್ತು ನಿಮ್ಮ ಭಾವನೆಗಳನ್ನು ಯಾವ ರೀತಿ ನಡ್ಕೋಬೇಕು ನಿಮಗೆ ಅರ್ಥ ಆಗಿಬಿಡುತ್ತೆ. ಎಲ್ಲ ನೀವು ಹುಟ್ಟೋ ಮೊದಲನೇ ನಿರ್ಧಾರ ಆಗಿರುತ್ತೆ, ಡೆಸ್ಟಿನಿ ಅಂತ. ದಯವಿಟ್ಟು ತನ್ನನ್ನು ಜೋಕರ್ ಕಾಮಿಡಿಯನ್, ಹ್ಯೂಮರ್ ಆರ್ಟಿಸ್ಟ್ ಆಗೋದನ್ನು ಕಾಪಾಡ್ಕೊಳ್ಳಿ, ಬೇರೆಯವ್ರನ್ನ ಕಾಪಾಡ್ಕೊಳ್ಳಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.